ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, BA 4ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ತೌಲನಿಕ ಸರ್ಕಾರ ಮತ್ತು ರಾಜಕೀಯ ಎಂಬ ಪತ್ರಿಕೆಯ ಅಧ್ಯಯನ ಮಾಡಬೇಕಾದದ್ರಿಂದ ಈ ಪತ್ರಿಕೆಯ 2ನೇ ಅಧ್ಯಾಯದಲ್ಲಿ ಬ್ರಿಟನ್ ಮತ್ತು ಅಮೆರಿಕ ಸಂವಿಧಾನದ ಲಕ್ಷಣಗಳನ್ನು ತಿಳಿದುಕೊಳ್ಬೇಕಾಗತ್ತೆ. ಇದರಡಿಯಲ್ಲಿ ಇವತ್ತು ಅಮೆರಿಕ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ಬೆಳಕು ಚೆಲ್ತಕ್ಕಂತಹ ಪ್ರಯತ್ನ ಮಾಡೋಣ. ತಮಗೆಲ್ಲ ಗೊತ್ತಿದೆ, ಅಮೆರಿಕ ಒಂದು ಪ್ರಭಾವಿ ರಾಷ್ಟ್ರವಾಗಿ ಇವತ್ತು ಜಗತ್ತನ್ನು ಪ್ರಭಾವಿಸ್ತಕ್ಕಂತಹ ಕೆಲಸ ಮಾಡ್ತಾ ಇದೆ. ವಿಶ್ವದ ಮುಂದುವರಿದ ರಾಷ್ಟ್ರವಾಗಿರ್ತಕ್ಕಂತಹ ಅಮೆರಿಕ ಜಗತ್ತನ್ನು ತನ್ನ ಒಂದು ನಿಯಂತ್ರಣಕ್ಕೆ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಒಂದು ರಾಷ್ಟ್ರದ ಸಂವಿಧಾನದ ವಿಶೇಷತೆಗಳೇನು, ಆ ಸಂವಿಧಾನದ ಒಂದಿಷ್ಟು ಲಕ್ಷಣಗಳು ಯಾವ್ಯಾವು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋದು ಜಗತ್ತಿನ ಪ್ರತಿಯೊಂದು ದೇಶದ ಪ್ರಜೆಗಳಿಗೂ ಅನಿವಾರ್ಯವಾಗಿ ಇವತ್ತು ಪರಿಣಮಿಸ್ತಾ ಇದೆ. ಹೀಗಾಗಿ ಈ ಒಂದು ಹಿನ್ನೆಲೆ ಒಳಗೆ ನಾವು ಅಮೆರಿಕ ಸಂವಿಧಾನದ ಲಕ್ಷಣಗಳನ್ನ ನೋಡೋದಾದ್ರೆ, ಒಂದನೇದ್ದು ಲಿಖಿತ ಸಂವಿಧಾನ, ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಅಮೆರಿಕದ ಸಂವಿಧಾನ ಏನಿದೆ ಅದು ಬರಹ ರೂಪದಲ್ಲಿ ಇರತಕ್ಕಂತಹ ಸಂವಿಧಾನವಾಗಿರೋದ್ರಿಂದ ಅದನ್ನ ಲಿಖಿತ ಸಂವಿಧಾನ ಅಂತ ಕರಿತೇವೆ. ಮುಂದುವರೆದು ಜಗತ್ತಿನ ಮೊದಲ ಲಿಖಿತ ಸಂವಿಧಾನ ಅಂತಕ್ಕಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಇದರಲ್ಲಿ ಕೇವಲ 7 ವಿಧಿಗಳು ಮಾತ್ರ ಇದಾವೆ. ಕೇವಲ 7 ವಿಧಿಗಳನ್ನ ಒಳಗೊಂಡಂತಹ ಅಮೆರಿಕ ಸಂವಿಧಾನ 84 ವಾಕ್ಯಗಳಲ್ಲಿ ಬರೆದಿಡತಕ್ಕಂಥ ಕೆಲಸ ಮಾಡಿದ್ದಾರೆ. ಒಟ್ಟು 4,000 ಪದಗಳು ಕಂಡು ಬರ್ತಕ್ಕಂತಹ ಅಮೆರಿಕ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಬರಹ ರೂಪದಲ್ಲೇ ಇದೆ ಅಂತಕ್ಕಂಥದ್ದು. 8ರಿಂದ 12 ಪುಟಗಳ ಒಂದು ಅತ್ಯಂತ ಚಿಕ್ಕ ಸಂವಿಧಾನ ಅಮೆರಿಕದ ಸಂವಿಧಾನ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕಾಗತ್ತೆ. ಇನ್ನು 2ನೇ ಲಕ್ಷಣ ಸಂಯುಕ್ತ ವ್ಯವಸ್ಥೆ, ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೇವೆ ನಾವು. ಯಾವ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂತಕ್ಕಂತಹ 2 ಬಗೆಯ ಸರ್ಕಾರಗಳು ಕಾರ್ಯಾಚರಿಸ್ತಿರ್ತವೆ ಸ್ವತಂತ್ರವಾಗಿ, ಅಂತಹ ವ್ಯವಸ್ಥೆಯನ್ನ ನಾವು ಫೆಡರಲ್ ಸಿಸ್ಟಮ್ ಅಥವಾ ಸಂಯುಕ್ತ ಪದ್ಧತಿ ಅಂತ ಕರಿತೇವೆ. ಅಮೆರಿಕ ಒಂದು ಜಗತ್ತಿನ ಆದರ್ಶ ಸಂಯುಕ್ತ ವ್ಯವಸ್ಥೆ ಅಂತ ಹೇಳಿ ಪರಿಗಣಿಸಲ್ಪಡ್ತದೆ. ಆರಂಭದಲ್ಲಿ 13 ವಸಾಹತುಗಳು ಸ್ವತಂತ್ರವಾಗಿ ತಮ್ಮದೇ ಆದಂತಹ ಸರ್ಕಾರವನ್ನ ಹೊಂದಿದ್ವು. ಹಾಗೆಯೇ ಒಂದು ರಾಷ್ಟ್ರೀಯ ಒಂದು ಕೇಂದ್ರ ಸರ್ಕಾರ ಅಲ್ಲಿ ಇತ್ತು. ಆದರೆ ಇವತ್ತು ಆ ವಸಾಹತುಗಳು ವಿಘಟನೆ ಆಗ್ತಾ ಬಂದು ಪ್ರಸ್ತುತ 50 ಪ್ರಾಂತ್ಯಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಒಕ್ಕೂಟದಲ್ಲಿ, ಸಂಯುಕ್ತ ವ್ಯವಸ್ಥೆಯಲ್ಲಿ 50 ರಾಜ್ಯಗಳು ಅಥವಾ ಪ್ರಾಂತ್ಯಗಳು ಇರೋದನ್ನ ನಾವು ಗುರುತಿಸಬಹುದು. ಉದಾಹರಣೆಗೆ ಕ್ಯಾಲಿಫೋರ್ನಿಯಾ, ನ್ಯೂಜೆರ್ಸಿ, ಆಮೇಲೆ ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ, ಬೇರೆ ಬೇರೆ ಒಂದಿಷ್ಟು ಪ್ರಾಂತ್ಯಗಳು ಅಲ್ಲಿ ಇದಾವೆ. ಸೊ ಈ 50 ಪ್ರಾಂತ್ಯಗಳಲ್ಲಿ ಅದರದೇ ಆದಂತಹ ಪ್ರಾಂತೀಯ ಸರ್ಕಾರ ಅಥವಾ ಸ್ಟೇಟ್ ಗವರ್ಮೆಂಟ್ಗಳು ಇರ್ತವೆ. ಇನ್ನು ಇಡೀ 50 ಪ್ರಾಂತ್ಯಗಳಿಂದ ಕೂಡಿರ್ತಕ್ಕಂತಹ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಆಳ್ವಿಕೆಯನ್ನ ಮಾಡಲಿಕ್ಕೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ಅಂತ ಇರ್ತದೆ. ಹೀಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಅಮೆರಿಕ ಈ ಜಗತ್ತಿಗೆ ಕಾಣಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿತು. ಸುಮಾರು 18 ವಿಷಯಗಳ ಜವಾಬ್ದಾರಿ ಉಳ್ಳಂತಹ ಕೇಂದ್ರ ಸರ್ಕಾರ, ಅಂದ್ರೆ ಈ ರಕ್ಷಣೆ ಇರಬಹುದು, ವಿದೇಶಾಂಗ ವ್ಯವಹಾರ ಇರಬಹುದು, ಇಂತಹ ರಾಷ್ಟ್ರೀಯ ವಿಷಯಗಳನ್ನ ನಿಭಾಯಿಸಲಿಕ್ಕೆ ಕೇಂದ್ರ ಸರ್ಕಾರ ಇರ್ತದೆ. ಉಳಿದಂತೆ 50 ಪ್ರಾಂತ್ಯಗಳಲ್ಲಿ ಅದರದೇ ಆದಂತಹ ಪ್ರಾಂತೀಯ ಸರ್ಕಾರಗಳು ಇರ್ತವೆ. ಇದು 2 ಬಗೆಯ ಸರ್ಕಾರಗಳು ಅಸ್ತಿತ್ವದಲ್ಲಿರೋದ್ರಿಂದ ಅಮೆರಿಕ ಸಂಯುಕ್ತ ವ್ಯವಸ್ಥೆಗೆ ಆಸ್ಪದ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನ ಅಂತ ನಾವು ಹೇಳಬಹುದು. ಇನ್ನು 3ನೇ ಲಕ್ಷಣ ಅನಮ್ಯ ಸಂವಿಧಾನ ಅಂತಕ್ಕಂಥದ್ದು. ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಈಸ್ ಅ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದರ ತಿದ್ದುಪಡಿ
ವಿಧಾನ ಏನಿದೆ ಅದು ಅತ್ಯಂತ ಕಠಿಣವಾಗಿರ್ತದೆ. ಮತ್ತೆ ತುಂಬ ಸುದೀರ್ಘವಾದ ವಿಧಾನವನ್ನು ಬಳಸಿ ಅಮೆರಿಕದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಇದರ ಅರ್ಥ ಇಷ್ಟೇನೆ, ಯಾವ ಸಂವಿಧಾನದ ನಿಯಮಾವಳಿಗಳು ಸುಲಭವಾಗಿ ತಿದ್ದುಪಡಿಗೆ ಒಳಗಾಗುವುದಿಲ್ವೋ ಅಂತಹ ಸಂವಿಧಾನವನ್ನು ಅನಮ್ಯ ಸಂವಿಧಾನ ಅಂತ ಕರಿತೇವೆ. ಅಮೆರಿಕ ಸಂವಿಧಾನ ಜಾರಿಗೆ ಬಂದು ಸುಮಾರು 222 ವರ್ಷಗಳಾಗಿದ್ದಾವೆ ಇವತ್ತಿಗೆ. ಆ 222 ವರ್ಷಗಳಲ್ಲಿ ಕೇವಲ 27 ತಿದ್ದುಪಡಿಗಳು ಮಾತ್ರ ಆಗಿದ್ದಾವೆ ಅನ್ನೋದನ್ನ ಗಮನಿಸಿದಾಗ ಆ ತಿದ್ದುಪಡಿ ವಿಧಾನ ಎಷ್ಟು ಕಠಿಣ ಅನ್ನೋದು ತಮ್ಮ ಗಮನಕ್ಕೆ ಬರ್ತದೆ. 1791ರಲ್ಲಿ ಸುಮಾರು 10 ತಿದ್ದುಪಡಿಗಳನ್ನ ಒಟ್ಟಿಗೆ ಮಾಡ್ತು ಅಮೆರಿಕದ ಸಂವಿಧಾನಕ್ಕೆ. ಆ 10 ತಿದ್ದುಪಡಿಗಳನ್ನ ಹೊರತುಪಡಿಸಿದ್ರೆ 1791ರಿಂದ 2021ರವರೆಗೆ ಕೇವಲ 17 ತಿದ್ದುಪಡಿಗಳು ಆಗಿರೋದು ನಾವು ಗಮನಿಸಬೇಕಾಗತ್ತೆ. ಯಾಕೆ ಇಷ್ಟು ಕಠಿಣ, ಹೇಗೆ ಅದು ಅಂತ ಕೇಳಿದ್ರೆ, ಅಮೆರಿಕದ ಕೇಂದ್ರ ಶಾಸಕಾಂಗವಾದಂತಹ ಕಾಂಗ್ರೆಸ್ಸು 3/2 ಬಹುಮತದೊಡನೆ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಬೇಕು. ಅದಾದ ಮೇಲೆ ಅಮೆರಿಕ ಸಂಯುಕ್ತ ವ್ಯವಸ್ಥೆಯಲ್ಲಿರ್ತಕ್ಕಂಥ 50 ರಾಜ್ಯಗಳ ಪೈಕಿ 38 ರಾಜ್ಯಗಳು ಆ ತಿದ್ದುಪಡಿಯನ್ನ ಬೆಂಬಲಿಸಬೇಕು, ಒಪ್ಪಿಗೆ ಕೊಡಬೇಕು. ಆಗ ಮಾತ್ರ ಸಂವಿಧಾನ ತಿದ್ದುಪಡಿಗೆ ಒಳಗಾಗ್ತದೆ. ಇದು ಅತ್ಯಂತ ಕಠಿಣವಾದಂತಹ ವಿಧಾನ. ಆದ್ದರಿಂದ ಇದನ್ನ ಅನಮ್ಯ ಸಂವಿಧಾನ ಅಂತ ಗುರುತಿಸ್ತೇವೆ. ಇನ್ನು ಮುಂದೆ 4ನೇ ಲಕ್ಷಣ ಏನಪ್ಪಾ ಅಂತಂದ್ರೆ ಅಧ್ಯಕ್ಷೀಯ ಕಾರ್ಯಾಂಗ, ಪ್ರೆಸಿಡೆನ್ಷಿಯಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಇಡೀ ಜಗತ್ತಿಗೆ ಅಧ್ಯಕ್ಷೀಯ ಮಾದರಿಯ ಒಂದು ಕಾರ್ಯಾಂಗವನ್ನ ಅಥವಾ ಸರ್ಕಾರದ ಮಾದರಿಯನ್ನ ಕಾಣಿಕೆಯಾಗಿ ಕೊಟ್ಟದ್ದು ಅಮೆರಿಕ ಸಂವಿಧಾನ ಅಂತ ಹೇಳಿದ್ರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಈ ಅಧ್ಯಕ್ಷೀಯ ಸರ್ಕಾರದ ಒಂದು ವಿಶೇಷತೆ ಏನು ಅಂತಂದ್ರೆ, ಈ ಕಾರ್ಯಾಂಗ ನಿರ್ದಿಷ್ಟ ಅಧಿಕಾರಾವಧಿಯನ್ನ ಹೊಂದಿ ಸ್ಥಿರವಾಗಿ ಇರ್ತದೆ. ಅಂದ್ರೆ ಅಧ್ಯಕ್ಷನ ಅಧಿಕಾರಾವಧಿ 4 ವರ್ಷಗಳು. ಒಮ್ಮೆ ಅಧ್ಯಕ್ಷನಾಗಿ ಬಿಟ್ರೆ 4 ವರ್ಷಗಳವರೆಗೆ ಯಾವುದೇ ಕಾರಣಕ್ಕೂ ಅದನ್ನ ಬಹುಮತ ಇಲ್ಲ ಅಂತ ಹೇಳಿ ಅಧಿಕಾರದಿಂದ ಕಿತ್ತು ಹಾಕೋಕೆ ಬರೋದಿಲ್ಲ. ಗಂಭೀರ ಆರೋಪಗಳಿದ್ದಾಗ ಮಾತ್ರ ಅಧ್ಯಕ್ಷೀಯ ಹುದ್ದೆಯಿಂದ ಕೆಳಗಿಳಿಸಬಹುದೇ ಹೊರತು ಅನವಶ್ಯಕವಾಗಿ ಅವರನ್ನ ಕೆಳಗಿಳಿಸೋದಕ್ಕೆ ಬರೋದಿಲ್ಲ. ಸ್ಥಿರವಾದ ಕಾರ್ಯಾಂಗ ಇದು ಅಂತ ಹೇಳ್ತೇವೆ. ಮುಂದೆ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯ ಒಂದು ವಿಶೇಷತೆ ಏನು ಅಂತಂದ್ರೆ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಸರ್ಕಾರದ 3 ಅಂಗಗಳು ಸ್ವತಂತ್ರವಾಗಿ ತಮ್ಮ ಪಾಡಿಗೆ ತಾವು ತಮ್ಮದೇ ಆದಂಥ ಕರ್ತವ್ಯಗಳನ್ನ ನಿರ್ವಹಿಸ್ತಕ್ಕಂಥ ಕೆಲಸ ಮಾಡ್ತವೆ. ಅಧ್ಯಕ್ಷ ಅಂತಕ್ಕಂಥವನು ಏನಿರ್ತಾನೆ ಅವನು ಕಾರ್ಯಾಂಗದ ಮುಖ್ಯಸ್ಥನಾಗಿ ದೇಶದ ಮುಖ್ಯಸ್ಥನೂ ಆತನೇ ಆಗಿರ್ತಾನೆ, ಕಾಂಗ್ರೆಸ್ಸಿನ ಮುಖ್ಯಸ್ಥನೂ ಆತನೇ ಆಗಿರ್ತಾನೆ, ಇಡೀ ದೇಶದ ಪ್ರಜೆಗಳ ನಾಯಕನು ಆತನೇ ಆಗಿರ್ತಾನೆ. ಇಂತಹ ಒಂದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರತಕ್ಕಂಥ ಭಾರತದ ಕಾರ್ಯಾಂಗೀಯಕ್ಕಿಂತ ಭಿನ್ನವಾದಂತಹ ತದ್ವಿರುದ್ಧವಾದಂತಹ ಅಧ್ಯಕ್ಷೀಯ ಕಾರ್ಯಾಂಗಕ್ಕೆ ಅಮೆರಿಕ ಅಸ್ಥಿಬರ ಹಾಕ್ತಕ್ಕಂಥ ಕೆಲಸವನ್ನ ಅಮೆರಿಕ ಸಂವಿಧಾನ ಮಾಡಿದೆ. ಇನ್ನು 5ನೇ ಲಕ್ಷಣ ಯಾವುದು ಅಂತಂದ್ರೆ ಅಧಿಕಾರದ ಪ್ರತ್ಯೇಕತೆ, ಸಪರೇಷನ್ ಆಫ್ ಪವರ್ ಅಂತ ಹೇಳ್ತೇವೆ. ಅಧಿಕಾರದ ಪ್ರತ್ಯೇಕತೆ ಅಂತಂದ್ರೆ ಅಧಿಕಾರದ ಹಂಚಿಕೆ ಬೇರೆ, ಅಧಿಕಾರದ ಪ್ರತ್ಯೇಕತೆ ಬೇರೆ. ಇದನ್ನ ತಾವು ಗಮನಿಸಬೇಕು. ಅಧಿಕಾರದ ಹಂಚಿಕೆ ಅಂತಂದ್ರೆ ಅಧಿಕಾರವನ್ನ 2 ಸರ್ಕಾರಗಳ ನಡುವೆ ವಿತರಣೆ ಮಾಡೋದಕ್ಕೆ, ವಿಂಗಡಿಸೋದಕ್ಕೆ ಅಧಿಕಾರದ ಹಂಚಿಕೆ ಅಂತೀವಿ. ಅಧಿಕಾರದ ಪ್ರತ್ಯೇಕತೆ ಅಂತಂದ್ರೆ ಒಂದು ಸರ್ಕಾರದ 3 ಅಂಗಗಳು ಪರಸ್ಪರ ಹಸ್ತಕ್ಷೇಪ ಮಾಡದೆ ತಮ್ಮ ತಮ್ಮ ಅಧಿಕಾರವನ್ನು ತಾವು ನಿಭಾಯಿಸೋದಕ್ಕೆ ಅಧಿಕಾರದ ಪ್ರತ್ಯೇಕತೆ ಅಂತ ಕರಿತೇವೆ. ಅದೇನೇ ಇರಲಿ, ಅಮೆರಿಕದಲ್ಲಿ ಅಧಿಕಾರದ ಪ್ರತ್ಯೇಕತೆಯನ್ನ ಕಾಣ್ತೇವೆ. ಏನು ಅಂತಂದ್ರೆ, ಮೊದಲನೇ ಅಂಗ ಶಾಸಕಾಂಗ ಶಾಸನ ರಚನೆ ಮಾಡುವ ಜವಾಬ್ದಾರಿ ಅಧಿಕಾರವನ್ನ ಹೊಂದಿದೆ. 2ನೇ ಅಂಗ ಕಾರ್ಯಾಂಗ, ಅದು ಆಡಳಿತವನ್ನ ಜಾರಿಗೆ ತರತಕ್ಕಂತಹ ಶಾಸನಗಳನ್ನ ಜಾರಿಗೆ ತರತಕ್ಕಂಥ ಕೆಲಸ ಮಾಡ್ತದೆ. 3ನೇ ಅಂಗ ನ್ಯಾಯಾಂಗವಾಗಿದ್ದು ಶಾಸನಗಳಿಗೆ ಅರ್ಥವನ್ನ ನೀಡಿ ವಿವಾದಗಳನ್ನ ಬಗೆಹರಿಸುವ ಅಧಿಕಾರವನ್ನ ಹೊಂದಿದೆ. ಇವು 3 ಕೂಡ ಪರಸ್ಪರ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರತಿ ಅಂಗ ತನ್ನ ಅಧಿಕಾರಗಳನ್ನ ತಾನು ನಿಭಾಯಿಸಿಕೊಂಡು ಹೋಗ್ಬೇಕಾಗತ್ತೆ. ಶಾಸನ ರಚನೆಯಲ್ಲಿ ಅಧ್ಯಕ್ಷನ ಪ್ರಭಾವ ಇರೋದಿಲ್ಲ. ನ್ಯಾಯ ತೀರ್ಪಿನಲ್ಲಿ ಅಧ್ಯಕ್ಷನ
ಪ್ರಭಾವ ಆಗಲಿ ಅಥವಾ ಕಾಂಗ್ರೆಸ್ಸಿನ ಪ್ರಭಾವ ಆಗಲಿ ಇರೋದಿಲ್ಲ. ಹಾಗಾಗಿ ಅಧಿಕಾರದ ದುರುಪಯೋಗವನ್ನ ತಡಿಲಿಕ್ಕೋಸ್ಕರ ಈ ಅಧ್ಯಕ್ಷೀಯ ಪದ್ಧತಿಯಲ್ಲಿ ಅಧಿಕಾರದ ಪ್ರತ್ಯೇಕತೆಯನ್ನ ನಾವು ಗುರುತಿಸ್ತೇವೆ. ಇಂತಹ ಒಂದು ವಿಶಿಷ್ಟತೆಯನ್ನ ಅಮೆರಿಕ ಸಂವಿಧಾನ ಅಮೆರಿಕಕ್ಕೆ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು 6ನೇ ಲಕ್ಷಣ ತಡೆ ಮತ್ತು ಸಮತೋಲನ ಅಂತ ಹೇಳ್ತೇವೆ. ತಡೆ ಮತ್ತು ಸಮತೋಲನ ತತ್ವ ಅಮೆರಿಕ ಸಂವಿಧಾನದ ಅತ್ಯಂತ ಮಹತ್ವದ ಒಂದು ಲಕ್ಷಣ ಆಗತ್ತೆ. ತಡೆ ಮತ್ತು ಸಮತೋಲನ ಅಂತಂದ್ರೆ ಅರ್ಥ ಇಷ್ಟೇನೆ, ಪ್ರತ್ಯೇಕವಾಗಿ ಕಾರ್ಯಾಚರಿಸ್ತಾ ಇರತಕ್ಕಂಥ ಸರ್ಕಾರದ ಅಂಗಗಳಲ್ಲಿ ಯಾವುದಾದ್ರೂ ಒಂದು ಅಂಗ ಸರ್ವಾಧಿಕಾರಿ ತಮ್ಮ ಅಧಿಕಾರವನ್ನ ಮೀರಿ ನಡೆಯೋದಾದ್ರೆ ಇತರ ಅಂಗಗಳು ಅದನ್ನ ತಡಿತಕ್ಕಂಥ ಕೆಲಸ ಮಾಡ್ತವೆ. ಅಷ್ಟೇ ಅಲ್ಲ, ತನ್ನ ಕಾರ್ಯವನ್ನ ಮಾತ್ರ ನಿರ್ವಹಿಸುವಂತಹ ವಾತಾವರಣವನ್ನ ಸೃಷ್ಟಿಸ್ತವೆ. ಹಾಗಾಗಿ ಅತಿಯಾದ ಅಧಿಕಾರವನ್ನ ತಡೆಯೋದ್ರ ಮೂಲಕ ಆ ಸಮತೋಲನ ಏನಿತ್ತು, ಸರ್ಕಾರದ 3 ಅಂಗಗಳು ತಮ್ಮ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಸಮತೋಲನವನ್ನ ಕಾಪಾಡ್ತಕ್ಕಂಥ ಒಂದು ಅವಕಾಶವನ್ನ ಇಲ್ಲಿ ಒಂದು ಅಂಗ ಇನ್ನೊಂದು ಅಂಗದ ಅತಿರೇಕವನ್ನ ತಡೆದು ಸಮತೋಲನವನ್ನ ಕಾಯ್ಕೊಳ್ಳೋದಕ್ಕೆ ಆಸ್ಪದವನ್ನ ಮಾಡಿಕೊಟ್ಟಿದ್ದಾರೆ. ಇದನ್ನೇ ತಡೆ ಮತ್ತು ಸಮತೋಲನ ಅಂತ ಹೇಳ್ತೇವೆ. ಉದಾಹರಣೆ ಮೂಲಕ ನಾನು ನಿಮಗೆ ಹೇಳಬೇಕು ಅಂತಂದ್ರೆ, ಜನವಿರೋಧಿಯಾದಂತಹ ಶಾಸನಗಳನ್ನ ಶಾಸಕಾಂಗ ರಚನೆ ಮಾಡಿದ್ರೆ ಕಾರ್ಯಾಂಗದಲ್ಲಿರ್ತಕ್ಕಂಥ ಅಧ್ಯಕ್ಷ ವೀಟೋ ಅಧಿಕಾರವನ್ನ ಚಲಾಯಿಸಿ ಅದು ಜಾರಿಗೆ ಬರದಂಗೆ ತಡಿತಾನೆ. ಒಂದು ವೇಳೆ ಜನವಿರೋಧಿಯಾದಂತಹ ಆದೇಶಗಳನ್ನ ಅಧ್ಯಕ್ಷ ಹೊರಡಿಸ್ತಾ ಅಂತಂದ್ರೆ ಶಾಸಕಾಂಗ ಅಧ್ಯಕ್ಷನನ್ನ ಪದಚ್ಯುತಿಗೊಳಿಸಬಹುದು, ಇಲ್ವಾ ನ್ಯಾಯಾಂಗ ಆ ಒಂದು ಶಾಸನ ಅಥವಾ ಆದೇಶ ಏನ್ ಜಾರಿಗೆ ತರಕ್ಕೆ ಹೊರಟಿರ್ತಾನೆ ಅಧ್ಯಕ್ಷ, ಅದು ಸಂವಿಧಾನ ಬಾಹಿರ ಆಂಟಿ ಕಾನ್ಸ್ಟಿಟ್ಯೂಷನಲ್ ಮೂವ್ಮೆಂಟ್ ಅಂತ ಹೇಳ್ಬಿಟ್ಟು ಅದನ್ನ ರದ್ದುಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿದೆ. ಅಂದ್ರೆ ಒಂದು ಅಂಗ ಅತಿರೇಕವಾಗಿ ವರ್ತಿಸಿದಾಗ ಇತರ ಅಂಗಗಳು ಅದನ್ನ ತಡೆದು ಮೊದಲಿನ ಒಂದು ಸಮತೋಲನವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಇದನ್ನೇ ನಾವು ತಡೆ ಮತ್ತು ಸಮತೋಲನ ತತ್ವ ಅಂತ ಕರಿತೇವೆ. ಇದು 6ನೇ ಪ್ರಧಾನ ಲಕ್ಷಣ. ಇನ್ನ ಮುಂದಿನ ಒಂದು ಲಕ್ಷಣ ಯಾವುದು, 7ನೇದ್ದು ಅಂತ ಕೇಳಿದ್ರೆ ಬಿಲ್ ಆಫ್ ರೈಟ್ಸ್ ಅಂತ ಹೇಳ್ತೇವೆ ನಾವು. ಬಿಲ್ ಆಫ್ ರೈಟ್ಸ್ ಅಂತಕ್ಕಂಥದ್ದು ಸಂವಿಧಾನದ ಒಂದು ವಿಶೇಷತೆ ಯಾಕಾಯ್ತು ಅಂತಂದ್ರೆ, ಇದೊಂದು ಸಂವಿಧಾನದ ತಿದ್ದುಪಡಿಯಿಂದ ಬಿಲ್ ಆಫ್ ರೈಟ್ಸ್ ಅನ್ನೋದು ಸಂವಿಧಾನದ ಭಾಗವಾಯಿತು. 1791ರಲ್ಲಿ 10 ತಿದ್ದುಪಡಿಗಳನ್ನ ಜಾರಿಗೆ ತರುವುದರ ಮೂಲಕ ಪ್ರಜೆಗಳಿಗೆ ಅಗತ್ಯ ಇರತಕ್ಕಂತಹ ಸಂಚರಿಸುವ ಯಾವುದೇ ಧರ್ಮವನ್ನ ಪಾಲಿಸ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ, ಸಂಚರಿಸುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇವೆಲ್ಲವುಗಳನ್ನ ಕೊಡ್ತಕ್ಕಂತಹ ಕೆಲಸ ಈ ಬಿಲ್ ಆಫ್ ರೈಟ್ಸ್ ಮಾಡ್ತದೆ. ಸೊ ನಾವೇನು ಮೂಲಭೂತ ಹಕ್ಕುಗಳು ಅಂತ ಕರಿತೇವೆ, ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನ ಕಲ್ಪಿಸಿದಂತಹ ಒಂದು 10 ತಿದ್ದುಪಡಿಗಳನ್ನ ನಾವು ಬಿಲ್ ಆಫ್ ರೈಟ್ಸ್ ಅಂತ ಹೇಳಿ ಪರಿಚಯಿಸ್ತೇವೆ. ಸೊ ಹಾಗಾಗಿ ಬಿಲ್ ಆಫ್ ರೈಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಇನ್ನು 8ನೇದ್ದು ದ್ವಿಸದನ ಶಾಸಕಾಂಗ. ಅಂದ್ರೆ 2 ಮನೆಗಳು ಅಮೆರಿಕದ ಶಾಸಕಾಂಗದಲ್ಲಿ ಕಾಣಬಹುದು. ಅದಕ್ಕಿಂತ ಮೊದಲು ಅಮೆರಿಕದಲ್ಲಿ ರಾಷ್ಟ್ರೀಯ ಶಾಸಕಾಂಗವನ್ನ, ಕೇಂದ್ರ ಶಾಸಕಾಂಗವನ್ನ ಕಾಂಗ್ರೆಸ್ ಅಂತ ಕರೀತಾರೆ. ಭಾರತದಲ್ಲಿ ಯಾವ ರೀತಿ ಸಂಸತ್ತು ಅಂತ ಕರಿತೀವಿ, ಆ ರೀತಿ ಅಮೆರಿಕದ ಶಾಸಕಾಂಗವನ್ನ ಕಾಂಗ್ರೆಸ್ಸು ಅಂತ ಕರೀತಾರೆ. ಅದರಲ್ಲಿ 2 ಮನೆಗಳು ಇರ್ತವೆ. ಭಾರತದಲ್ಲಿ ಸಂಸತ್ತಿನ ಮೇಲ್ಮನೆಯಾಗಿ ರಾಜ್ಯಸಭೆ, ಕೆಳಮನೆಯಾಗಿ ಲೋಕಸಭೆ ಇರೋ ಹಾಗೆ ಅಮೆರಿಕದ ಕಾಂಗ್ರೆಸ್ ಅಂತ ಏನ್ ಕರಿತೀವಿ ಶಾಸಕಾಂಗವನ್ನ, ಅದರಲ್ಲೂ ಕೂಡ ಮೇಲ್ಮನೆ ಸೆನೆಟ್ ಅಂತ ಇರ್ತದೆ, ಕೆಳಮನೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಇರ್ತದೆ. ಸೊ 2 ಮನೆಗಳಿರ್ತಕ್ಕಂತಹ ಸದನವನ್ನ ಅಮೆರಿಕ ಸಂವಿಧಾನ ಅಮೆರಿಕನರಿಗೆ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಇನ್ನು 9ನೇ ಲಕ್ಷಣ ದ್ವಿಪೌರತ್ವ ಅಂತಕ್ಕಂಥದ್ದು, ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಹೇಳ್ತೇವೆ. ಭಾರತದ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮಲ್ಲಿ ಏಕಪೌರತ್ವ ಇದೆ. ಭಾರತದ ಯಾವುದೇ ರಾಜ್ಯದಲ್ಲಿ ವಾಸವಾಗಿದ್ರೂ ಕೂಡ ಒಂದೇ ಪೌರತ್ವವನ್ನ ಪಡೆದುಕೊಂಡ್ರೆ ಸಾಕು. ಮಹಾರಾಷ್ಟ್ರದಲ್ಲಿ ನೆಲೆಸಲಿ, ಬಾಲ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ನೆಲೆಸಿದವನು ಯೌವನಾವಸ್ಥೆಯಲ್ಲಿ ಕರ್ನಾಟಕದಲ್ಲಿ ನೆಲೆಸಿ ತನ್ನ ವೃದ್ಧಾಪ್ಯದಲ್ಲಿ ಅವನು ಜಮ್ಮು ಕಾಶ್ಮೀರಕ್ಕೆ ಹೋಗಿ ನೆಲೆಸಿದ್ರು ಕೂಡ ಅವನಿಗೆ ಒಂದೇ ಪೌರತ್ವ ಇರುತ್ತೆ ಭಾರತದಲ್ಲಿ. ಹಾಗಾಗಿ ಏಕ ಪೌರತ್ವ ಭಾರತದಲ್ಲಿ ಇದೆ. ಆದರೆ ಅಮೆರಿಕದಲ್ಲಿ
ದ್ವಿಪೌರತ್ವ ಇದೆ. ಒಂದು ರಾಷ್ಟ್ರೀಯ ಪೌರತ್ವವನ್ನು ಪಡೆದುಕೊಳ್ಬೇಕಾಗತ್ತೆ, ಅಮೇರಿಕನ್ ಸಿಟಿಜನ್ಶಿಪ್ ಅನ್ನ ಪಡೆದುಕೋಬೇಕಾಗತ್ತೆ. ಎರಡನೇದ್ದು, ಆ ವ್ಯಕ್ತಿ ನೆಲೆಸಿರ್ತಕ್ಕಂತಹ ರಾಜ್ಯ ಅಥವಾ ಪ್ರಾಂತ್ಯ ಅಂತ ಏನ್ ಕರಿತೇವೆ, ಉದಾಹರಣೆಗೆ ವರ್ಜಿನಿಯಾನೋ ಕ್ಯಾಲಿಫೋರ್ನಿಯಾನೋ ಯಾವುದೋ ಒಂದು ರಾಜ್ಯದಲ್ಲಿ ನೆಲೆಸಿರ್ತಾನೆ. ಆ ಪರ್ಟಿಕ್ಯುಲರ್ ತನ್ನ ರಾಜ್ಯದ ಒಂದು ಪೌರತ್ವವನ್ನು ಆತ ಪಡೆದುಕೋಬೇಕಾಗತ್ತೆ. ಈ ರೀತಿ 2 ಪೌರತ್ವವನ್ನು ಕೊಡ್ತಕ್ಕಂಥ ಕೆಲಸ ಅಲ್ಲಿ ಆಗತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ 10ನೇದ್ದು ಬಲಿಷ್ಠ ಮೇಲ್ಮನೆ ಅಂತಕ್ಕಂಥದ್ದು. ಮೇಲ್ಮನೆ ಸೆನೆಟ್ ಅಂತ ಏನಿದೆ, ಅಮೆರಿಕನ್ ಕಾಂಗ್ರೆಸ್ನ ಮೇಲ್ಮನೆಯನ್ನ ನಾವು ಸೆನೆಟ್ ಅಂತ ಕರಿತೇವೆ. ಉಳಿದ ರಾಷ್ಟ್ರಗಳ ಶಾಸಕಾಂಗದ ಮೇಲ್ಮನೆ ತುಂಬಾ ದುರ್ಬಲವಾಗಿರ್ತವೆ. ಜಸ್ಟ್ ಪದನಿಮಿತ್ತ ಅಧಿಕಾರಗಳನ್ನ ಮಾತ್ರ ಅದಕ್ಕೆ ಕೊಟ್ಟಿರ್ತಾರೆ. ಆದ್ರೆ ಸೆನೆಟ್ಟು ಕೆಳಮನೆಯಷ್ಟೇ ಸಮಾನವಾದಂತಹ ಅಧಿಕಾರವನ್ನ ಹೊಂದೋದ್ರ ಮೂಲಕ ಜಗತ್ತಿನ ಪ್ರಬಲ ಮೇಲ್ಮನೆ ಅಂತಕ್ಕಂತಹ ಖ್ಯಾತಿಗೆ ಪಾತ್ರವಾಗ್ತಕ್ಕಂಥ ಕೆಲಸ ಮಾಡಿದೆ. ಶಾಸಕಾಂಗವಾದ ಕಾಂಗ್ರೆಸ್ಸಿನ 2 ಮನೆಗಳಿಗೆ ಸಮಾನ ಪ್ರಾತಿನಿಧ್ಯವನ್ನ, ಸಮಾನ ಅಧಿಕಾರ ಕಾರ್ಯಗಳನ್ನ ಕೊಡೋ ಪ್ರಯತ್ನವನ್ನ ಅಮೆರಿಕನ್ ಸಂವಿಧಾನ ಮಾಡಿದೆ ಅಂತಕ್ಕಂಥದ್ದು. ಇನ್ನ 11ನೇದ್ದು ಮತ್ತು ಕೊನೆದು ಜನತಾ ಪರಮಾಧಿಕಾರ ಅಂತಕ್ಕಂಥದ್ದು. ಜನತಾ ಪರಮಾಧಿಕಾರ ಅಂತಂದ್ರೆ ಪಾಪ್ಯುಲರ್ ಸಾವೆರೆನಿಟಿ ಅಂತ ಏನ್ ಹೇಳ್ತೇವೆ. ಈ ಜನರೇ ಅಲ್ಲಿ ಅಂತಿಮವಾಗಿ ಏನು ಪ್ರಭುಗಳು, ಪ್ರಜೆಗಳೇ ಪ್ರಭುಗಳು ಅಲ್ಲಿ ಅಮೆರಿಕದಲ್ಲಿ ಅಂತ. ಶಾಸಕಾಂಗದ ಪ್ರತಿನಿಧಿಗಳನ್ನು ಅವರೇ ಆಯ್ಕೆ ಮಾಡ್ತಾರೆ. ಅಧ್ಯಕ್ಷನ ಒಂದು ಎಲೆಕ್ಷನ್ ಅಲ್ಲೂ ಕೂಡ ಅವರೇ ಭಾಗವಹಿಸ್ತಾರೆ. ಜನರ ಆಶಯದಂತೆ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗೋದ್ರಿಂದ ಅಮೆರಿಕದಲ್ಲಿ ಪ್ರಜೆಗಳ ಆಶಯಕ್ಕೆ ಹೆಚ್ಚಿನ ಮಹತ್ವ ಇರೋದ್ರಿಂದ ಅದೊಂದು ಮೋಸ್ಟ್ ಸಕ್ಸಸ್ಫುಲ್ ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕನ್ ಕಂಟ್ರಿ ಅಂತ ಹೇಳಿ ಅದನ್ನ ನಾವಿವತ್ತು ಗುರುತಿಸ್ತೇವೆ. ಈ ರೀತಿ ಜಗತ್ತಿನ ಉಳಿದೆಲ್ಲ ದೇಶಗಳ ಸಂವಿಧಾನಕ್ಕಿಂತ ಕೆಲ ವಿಶೇಷ ಮತ್ತೆ ಕೆಲವು ನೂತನ ಪರಿಕಲ್ಪನೆಗಳನ್ನು ಮೈಗೂಡಿಸಿಕೊಂಡು ಅಸ್ತಿತ್ವಕ್ಕೆ ಬಂದಂತಹ ಅಮೆರಿಕ ಸಂವಿಧಾನ ಕೆಲವೇ ಸಣ್ಣ ಸಂವಿಧಾನವಾದರೂ ಕೂಡ ಹಲವಾರು ಅಂಶಗಳನ್ನು ಧ್ವನಿಸ್ತಕ್ಕಂತಹ ನಿಯಮಾವಳಿಗಳನ್ನು ಒಳಗೊಂಡಂತಹ ಒಂದು ಸಂವಿಧಾನ ಅಂತಂದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಸೊ 2ನೇ ಅಧ್ಯಾಯದ ಕೊನೆಯ ಒಂದು ಕಾನ್ಸೆಪ್ಟ್ ಇದು, ಅಮೆರಿಕ ಸಂವಿಧಾನದ ಲಕ್ಷಣಗಳು. ಇಷ್ಟನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಈ ಅವಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಧನ್ಯವಾದ.